ಹಾಯ್ ಹೆಲೋ ನಮಸ್ಕಾರ ದೋಸ್ತು, ಮತ್ತೊಮ್ಮೆ ನಮ್ಮ ರಂಪ ರಮಣ ವ್ಲಾಗ್ಗೆ ಸ್ವಾಧೀನ ಆಗೋಗಿತ್ತಲ್ಲ ವ್ಲಾಗ್ ಮಾಡಿ. ಸಾರಿ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತಿಂದ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಕ್ರೇಜಿಯಾಗಿರುತ್ತೆ ವ್ಲಾಗು ಗೈಸ್. ಗೈಸ್ 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 ಏನಪ್ಪ ವಿಚಾರ ಅಂತ ಅಂದರೆ, ನಾನು ಆಗೋದೆಲ್ಲ ಹೇಳ್ತೀನಿ ಆಯಿತಾ. ಇಷ್ಟು ದಿನದಲ್ಲಿ ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ, ನಾನು ಒಂದು ಬೈಕ್ ಪರ್ಚೇಸ್ ಮಾಡಿದ್ದೀನಿ ಸೆಕೆಂಡ್ಸಲ್ಲಿ, ಹಾಗೂ ಒಂದು ಫ್ರಿಡ್ಜ್ ಪರ್ಚೇಸ್ ಮಾಡಿದ್ದೀನಿ, ಹಾಗೂ ನನ್ನ ರಿಕ್ವೈರ್ಮೆಂಟ್ ಏನೇನಿತ್ತು ಅದನ್ನ ನಾನು ದುಡ್ದು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಈಗ ಸ್ವಲ್ಪ ಲೋನಲ್ಲಿ ಬಿದ್ದೋಗಿದ್ದೀನಿ ಗೈಸ್. ಅಂದರೆ ಸ್ವಲ್ಪ ಫ್ರೆಂಡ್ಸಿಗೆ ಆಗಿರ್ಬೋದು ಅಥವಾ ಬೇರೆಯವ್ರಿಗಾಗ್ಬೋದು ಸಾಲ ಇಸ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಅದನ್ನ ತೀರಿಸಬೇಕು. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಅರ್ಥ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ನನಗೆ ಎಷ್ಟೊಂದು ಜನ ಇಂಡಿಯನ್ ಐಸಸ್ ಸ್ಪೀಡ್ ಅಂತಾನೋ ಅಂತಾರೆ, ಹಾಗೆ ತುಂಬ ಜನ ಏನೇನೋ ಅಂತಾರೆ, ಬ್ಲಾ 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 ಅಂದ್ಕೊಂಡು ತುಂಬ ಜನ ಏನೇನೋ ಅಂತಾರೆ. ಪಾಸಿಟಿವ್ನ ಮನ್ಸಿಗೆ ತಗೊಂಡು ನೆಗೆಟಿವ್ನ ಕಿವಿಲಿ ಕೇಳಿಸ್ಕೊಂಡ್ಬಿಟ್ಬಿಟ್ಟು ಖುಷಿಯಾಗಿರಬೇಕು ಗೈಸ್. ಎಷ್ಟೇ ಅಂದರೆ ನಾನು ನಿಜ ಹೇಳ್ತೀನಿ ಕೇಳಿ. ಎಷ್ಟೊಂದು ಸಂದರ್ಭದಲ್ಲಿ ನಾನು ತುಂಬ ದಿನ ಆದಮೇಲೆ ಅಥವಾ ತುಂಬ ದಿನ ಆಗೋಕ್ಕೂ ಮುಂಚೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇದು ಡೊಮಿನೋಸ್ ಮಾಡ್ತಿದ್ದೆ. ಈಗ ಸಾಲ ಜಾಸ್ತಿ ಮಾಡ್ಕೊಂಬಿಟ್ಟು ಸ್ವಿಗ್ಗಿ ಮಾಡ್ತಾಯಿದ್ದೀನಿ. ಅಂಗಡಿ ಹಾಕಿದ್ದೀನಿ, ಅಂಗಡಿ ಲಾಸ್ ಆಯಿತು, ಸಿಕ್ಕಾಪಟ್ಟೆ ಏನೇನೋ ಮಾಡ್ಕೊಂಡಿದ್ದೀನಿ ಗೈಸ್. ಈ ಚಿಕ್ಕ ವಯಸ್ಸಲ್ಲಿ ನಾನು ಇರಲಿ, ಆಗೋದಿಲ್ಲ ಒಳ್ಳೆಯದಕ್ಕೇ, ಒಂದಲ್ಲ ಒಂದಿನ ನಂದೇನೊಂದು ಕಂಪ್ನಿ ಬಿಲ್ಡ್ ಮಾಡ್ತೀನಿ, ಡ್ಯಾನ್ಸ್ ಅನ್ನೋದು ಬಿಲ್ಡ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಎಲ್ಲಾದರೂ ಹೋಗಿದ್ದು ಬರೋಣ. ಬೈಕಿದೆ, ಮಲ್ಪೆ ಹೋಗಿದ್ದು ಬರೋಣ. ಈಗ ಎಷ್ಟು ಗಂಟೆ? 4 ಗಂಟೆ. ಮಲ್ಪೆ ಹೋದರೆ ಮಸ್ತ್ ಇರುತ್ತೆ ವ್ಯೂ. ಈಗ ಅಂದರೆ ಒಳಗಡೆ ಬಿಡಲ್ಲ, ಅಲೋ ಇಲ್ಲ, ಬ್ಯಾರಿಗೇಡ್ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗ್ಬಿಡ. ನಿದ್ದೆ ಬರ್ತೈತೆ ಗೈಸ್. ಯಪ್ಪ, ಯಾಕೆ ಇಷ್ಟು ನಿದ್ದೆ ಬರ್ತೈತೆ ಅಂತ ದೇವರಾಣೆ ಗೊತ್ತಿಲ್ಲ. ಗೈಸ್, ಲಾಗಿಂಗ್ ಕ್ಯಾಮ್ರಾ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ನಿದ್ದೆ ಮಾಡೋದ ಬೇಡವಾ ಏನೋ ಗೊತ್ತಾಯ್ತಲ್ಲ. ಆಚೆಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ವಾಯ್ಸ್ ಕೇಳಿಸಿದೆಯೋ ಇಲ್ವೋ ಗೊತ್ತಿಲ್ಲ, ಮೈಕ್ ಆನ್ ಆಗಿದೆ. ಇವತ್ತು ಗೈಸ್ ಆಚೆಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ತೋರಿಸ್ತೀನಿ ಬನ್ನಿ. ಇನ್ನು ನಾನು ಕಾಲೇಜ್ ಯೂನಿಫಾರ್ಮೇ ಹಾಕಿದ್ದೀನಿ. ಫುಲ್ಲು ಮಳೆ ನೋಡಿ. ಬನ್ನಿ ಹೋಗೋಣ. ಫೋನ್ ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಹಾಕ್ಕೊಂಡು ಗೈಸ್ ಈಗ ಮಲ್ಪೆಗೆ ಹೋಗೋಣ ಅಂತಿದ್ದೀನಿ. ಮಳೆ ಬರ್ತಾ ಇದೆ, ಬ್ಯಾಗ್ ಎತ್ಕೊಂಡಿದ್ದೀನಿ, ರೆಡಿಯಾಗಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಏನು ಮಾಡೋದು ನೋಡಬೇಕು. ಮಲ್ಪೆಗೆ ಹೋಗೋದ ಏನು ಕತೆ? ಮಲ್ಪೆಗೆ ಹೋಗಿ ಅಲ್ಲೆಲ್ಲಾದರೂ ಒಂದು ಲೈಕ್ ಎಲ್ಲಾದರೂ ಅಡುಗೆ ಎಗ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿಗೆ ಹೋಗಿ ಏನಾದರೂ ತೊಗೊಂಡು ತಿನ್ಕೊಂಡು ಬರೋಣ ಅಂತ. ಏನಾಗುತ್ತೆ ನೋಡೋಣ ಬನ್ನಿ. ಮಳೇಲಿ ಆಚೆ ಹೋಗ್ಬೇಕು, ಮಜಾ ಇರ್ತದೆ.
ಮಳೆ. ಯಪ್ಪ ಎಷ್ಟು ಮಳೆ ಅಂತೀರಾ. ಬೇಜಾರಾಗಿ ಈಗಲೂ ನನ್ನ ಮಲ್ಪೆ. ಗೈಸ್, ನಾವು ಇವತ್ತೊಂದು ಕ್ರೇಜಿ ವಿಡಿಯೋ ಮಾಡ್ತಾ ಇದ್ದೀವಿ. ಏನಪ್ಪ ವಿಡಿಯೋ ಅಂತಂದರೆ, ಮಲ್ಪೆಗೆ ಬಂದು ಮಲ್ಪೆಯಲ್ಲಿ ಏನೇನಿದೆ ಎಲ್ಲೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಉಡುಪಿಲಿ ಫೇಮಸ್ ಆಗಿರೋದು ಮಲ್ಪೆ, ಮಣಿಪಾಲ್ ಮತ್ತು ಕೃಷ್ಣ ಮಠ. ಮಲ್ಪೆಲಿ ಏನೇನಿದೆ ಎಲ್ಲ ತಿಳ್ಕೊಳ್ಳೋಣ. ಫುಲ್ಲು ಜೋರು ಮಳೆ ಬರ್ತಾ ಇದೆ, ಕ್ರೇಜಿ ಅಂದ್ಕೊಳ್ಳಿ. ಬನ್ನಿ ಈಗ ಮಲ್ಪೆ ಒಳಗಡೆ ಫಿಶ್ ಮಾರ್ಕೆಟ್ ಒಳಗಡೆ ಹೋಗಿ ಏನೇನಿರುತ್ತೆ ಎಲ್ಲ ನೋಡೋಣ. ಬೇಡ ರೈನ್ ಕೋಟ್ ಇಷ್ಟೇ ಅಲ್ಲಿ. ಗೈಸ್, ಅಲ್ಲಿ ಒಟ್ಟು 2 ಬೋಗಿಗಳಿವೆ. 2 ಬೋಗಿಲಿ ಈಗ ಅಲ್ಲೊಂದು ಮತ್ತು ಈಗ ಇಲ್ಲೊಂದಿದೆ. ಗೈಸ್, ಈಗ ಏನಂತಂದರೆ ಫುಲ್ಲು ಮಳೆ. ಒಳಗೆ ಹೋಗೋಣ, ಫಿಶ್ ಮಾರ್ಕೆಟ್ ಒಳಗಡೆ ಹೋಗಿ ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಮಳೇಲಿ ಫುಲ್ಲು ಮಳೆ, ಅವರೆಲ್ಲ ಫಿಶ್ಶು ಬಗ್ಗೆ ಏನೇನು ಹೇಳ್ತಾರೆ. ಒಂಥರ ಕ್ರೇಜಿ ಇರುತ್ತೆ ವಿಡಿಯೋ, ಕೊನೆ ತನಕ ನೋಡಿ. ಮಲ್ಪೆ ಜನರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಫೋನ್ಗೆ ವ್ಲಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲ ನೋಡೋಣ ಬನ್ನಿ. ನೋಡಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಫಿಶ್ ಬಂದಿಲ್ಲ, ಯಾಕಂತಂದರೆ ಇವರು ಬೋಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಪ್ರತಿ ಸಲ ನಾನು ಬರೋದು ಬೋಟ್ ಸ್ಟಾಪ್ ಆದಾಗೆ ಬರ್ತೀನಿ. ಫಿಶ್ ಮಾರ್ಕೆಟಾಗಿ ಬಂದಿಲ್ಲ. ಹಾಯ್ ಅಂತ ಇದ್ದಾರೆ. ಈಗ ಫಿಶ್ ಮಾರ್ಕೆಟ್ ಒಳಗಡೆ ಹೋಗಿ, ಅಯ್ಯೋ ಫುಲ್ಲು ಜೋರು ಮಳೆ ಅಂದ್ಕೊಳ್ಳಿ. ಯಪ್ಪ ಸಿಕ್ಕಾಪಟ್ಟೆ ಮಳೆ. ಈಗ ನಾನು ನೋಡಿ ಫಿಶ್ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆಯಿಂದ ಮತ್ತೆ ಬರೋಣ. ಒಂಥರ ಕ್ರೇಜಿ ಅಂದ್ಕೊಳ್ಳಿ. ಮಲ್ಪೆನೇ ಒಂಥರ ಕ್ರೇಜಿ ಬೀಚು. ಅದರಲ್ಲೂ ಈ ಫಿಶ್ ಮಾರ್ಕೆಟ್ ಇದೆಯಲ್ಲ, ನಾಲ್ಕಿನ ಕ್ರೇಜಿ ಅಂದ್ಕೊಳ್ಳಿ. ಈಗ ಮತ್ತೆ ಎಲ್ಲಿ ಅಲ್ಲೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಬಂದು ಮತ್ತೆ ಫಿಶ್ ಮಾಡ್ತಾ ಇದ್ದಾರೆ. ಫಿಶ್ ಹತ್ರ ಹೋಗಿ ಏನೇನು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ. ನೋಡಿ, ಮಳೆ ಫುಲ್ಲು ಜೋರು. ಅಲ್ಲಿಗೆ ಆ್ಯಕ್ಚುಲಿ ಇಲ್ಲಿ ನಾನು ಫಸ್ಟ್ ಬಂದಾಗ ಇದೇ ಜಾಗದಲ್ಲಿ ಮೀನನ್ನ ಮಾರ್ತಾಯಿದ್ರು. ಈಗ ಆ್ಯಕ್ಚುಲಿ ಇದು ಒಂದು ಯಾವ ಥರ ಎಲ್ ಶೇಪಲ್ಲಿ ಇರೋದು, ಎಲ್ ಶೇಪ್ ಥರ ಇದೆ. ಇಲ್ಲಿ ಎಲ್ ಶೇಪಲ್ಲಿ ಇಲ್ಲಿ ಎಲ್ಲ ಬೋಟ್ ನಿಂತ್ಕೋತದೆ. ನಾನು ಇಲ್ಲಿ ಫಸ್ಟ್ ಬಂದಾಗ ಫಿಶ್ ಎಕ್ಸ್ಪೋರ್ಟ್ ಮಾಡೋಕ್ಕೆಲ್ಲ ಬರ್ತಾಯಿದ್ದೆ. ಇಲ್ಲಿ ಮಾತ್ರ ಸಕ್ಕತ್ತಾಗಿರೋ ಪ್ಲೇಸ್ ಇದು. ಆ ಕಡೆ ಒಂದು ಕಾಲುವೆ ಇದೆ, ಅಂದರೆ ಕಾಲುವೆ ಥರ ಲೈಕ್ ಒಂದು ಹೋಗೋದು. ಒಳಗಡೆ ಬೋಟಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಈಗ ಫಿಶ್ ಮಾರ್ಕೆಟ್ ಒಳಗಡೆ ಅಷ್ಟೊಂದು ಜನ ಇಲ್ಲ, ಫುಲ್ಲು ಕಮ್ಮಿ ಜನ. ಫಿಶ್ ಮಾರ್ಕೆಟ್ ಮಳೆ ಅಂತ ಅಂದ್ಬಿಟ್ಟು ಮಾರ್ಕೆಟ್ ಒಳಗಡೆ ಹೋಗೋಣ. ಈಗ ಒಳಗಡೆ ಹೋಗಿ ಏನೇನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಓಡ್ತಾ ಇದೆ ಒಂಟಿ ಸಲಾಗ ವಾಟರ್. ಅಂತ ಮೊದಲು ಈ ಜಾಗದಲ್ಲಿ ಅಂದರೆ ಫುಲ್ಲು ಇಷ್ಟೆಲ್ಲ ಫಿಶ್ ಎಲ್ಲ ಮಾರ್ತಾಯಿದ್ರು, ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ಈಗ ಜನ ಇಲ್ಲ, ಫುಲ್ಲು ಜನ ಕಮ್ಮಿ ಆಗಿದ್ದಾರೆ. ಇನ್ಮೇಲೆ ನನ್ನ ಜರ್ನಿನ ವ್ಲಾಗಿಂಗಲ್ಲೇ ಮಾಡೋಣ ಅಂತಿದ್ದೀನಿ. ಸೊ ಅದಕ್ಕೆ ಮೊದಲು ಸಿಕ್ಕಾಪಟ್ಟೆ ಜನ ಇದ್ದರು, ಲಕ್ಷ ಎಷ್ಟು ಮೀನುಗಳು ಬರ್ತಾಯಿತ್ತು, ಲಕ್ಷ ಮೀನು ಬರ್ತಾಯಿತ್ತು. ಬಟ್ ಈಗ ಇಲ್ಲಿ ಮೀನಿಲ್ಲ. ಇಲ್ಲಿ ಕೆಳಗಡೆ ಕ್ರೇಜಿ ಅಂದರೆ ಎಲ್ಲರೂ ನಾವು ಬೆಂಗಳೂರಲ್ಲಿ ನೋಡದೇ ಇರೋ ಮೀನುಗಳೆಲ್ಲ ಮಲ್ಪೆ ಸಿಗ್ತದೆ. ಅಂದರೆ ಇವತ್ತು ಸಿಕ್ಕಾಪಟ್ಟೆ ಕಮ್ಮಿ ಜನ, ಯಾಕಂತಂದರೆ ಮೀನಿಲ್ಲ, ಮೀನು ರೇಟು. ಬೋಟ್ ಓಡ್ತಾ ಇಲ್ಲ, ಬೋಟು ಲೈಕ್ ಫಿಶ್ ಹಿಡಿಯೋಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದರೆ ಮಾನ್ಸೂನ್ ಮಳೆ ಎಲ್ಲ ಈ ಥರ ಜೋರು ಮಳೆ ಬಂತ ಅಂದರೆ ಅವ್ರು ಬೋಟ್ ಬಿಡೋಲ್ಲ, ಬೋಟ್ ಅಲೋ ಇಲ್ಲ. ಅದಕ್ಕೆ ಮೀನು ಕಮ್ಮಿ. ಇಲ್ಲ ಅಂತಂದರೆ ಇಷ್ಟು ಎಲ್ಲ ಕಡೆ ಮಲ್ಪೆನೇ ಫುಲ್ಲು ರಶ್ ಆಗಿಬಿಡೋದು. ಅಂದರೆ ಇಲ್ಲಿ ಬೇರೆ ಕಡೆಯಿಂದ ಬೇರೆ ಸ್ಟೇಟಿಂದ ಎಲ್ಲ ಕೆಲಸ ಮಾಡೋಕ್ಕೆ ಬರ್ತಾರೆ. ಬೇಕಂತಂದರೆ 1,000 2,000 ಎಲ್ಲ ಲಕ್ಷ ಕೊಡ್ತಾರೆ. 1 ತಿಂಗಳು 2 ತಿಂಗಳಿಗೆಲ್ಲ ಅಪಾಯಿಂಟ್ ಮಾಡ್ಕೊಬಿಟ್ಟಿರ್ತಾರೆ. ಒಂದು ಬೋಟ್ ಇಲ್ಲ ಅಂತಂದ್ರೆ 4 ರಿಂದ 5 ಕೋಟಿ ಬೆಲೆ ಬಾಳುತ್ತಂತೆ. ನೋಡೋಣ
ಹಳೆ ಹೋದ್ಸಲಿ ಬಂದಾಗ ಒಂದು ಫೋಟೋ ಹಾಕಿದೆ, ಸಾಕಾಗಿದೆ, ಹಾಕ್ತೀನಿ ನೋಡಿ. ಬನ್ನಿ ಈಗ ನಾವು ಸೀವಾಕ್ಗೆ ಹೋಗಿ ಸೀವಾಕಲ್ಲಿ ಏನೇನಿದೆ ನೋಡೋಣ. ಆ ಥರ ಕ್ರೇಜಿ. ಸೀವಾಕ್ ಹೋಗ್ಬೇಕು ಅಂತಂದರೆ ಬೈಕ್ ಇಲ್ಲೇ ಇರಬೇಕು, ನಾವು ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಅಯ್ಯೋ ಸಿಕ್ಕಾಪಟ್ಟೆ ಮಳೆ ಗೈಸ್. ಮಳೆ ಅಂದರೆ ಮಳೆ, ಎಷ್ಟು ಮಳೆ ಅಂತೀರಾ. ನನ್ನ ಬೈಕ್ ಇಲ್ಲೇ ನಿಂತಿದೆ. 8057 KA17S 8057. ಯಾವ ರಿಜಿಸ್ಟ್ರೇಷನ್ ಅಂತಲೇ ಗೊತ್ತಿಲ್ಲ ಕರೆಕ್ಟಾಗಿ. ನೋಡಿ ಮಧ್ಯ ಎಲ್ಲ ಹಿಂಗೆ ನೋಡ್ತಾರೆ. ಅವ್ರಿಗೆ ನಾನು ವ್ಲಾಗಿಂಗ್ ಮಾಡೋದು ಒಂಥರ ಖುಷಿ. ಬನ್ನಿ ನಾವು ಬಲೆಗಳನ್ನೆಲ್ಲ ಎಣಿತಾ ಇದ್ದಾರೆ. ಬೈಕ್ ನೋಡಿ, ಇದು ಒಂದು ಜಾಗದಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಲೆ ಅಂದರೆ ಫಿಶ್ಗೆ ಬಲೆಗಳನ್ನೆಲ್ಲ ಎಣಿತಾರೆ. ಅಂದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮಾತಾಡೋರು ತುಳುನೇ ಮಾತಾಡ್ತಾರೆ. ಇನ್ನೊಂದ್ಸಲ ಬಂದು ಫಿಶ್ ಜಾಸ್ತಿ ಇದು ಮಾಡಬೇಕಾದ್ರೆ ಬಂದು ಇಲ್ಲೊಂದ್ಸಲ ಮಾತಾಡ್ಕೊಳ್ಳೋಣ ಪ್ಲೀಸ್ ಎಲ್ಲರೂ. ಚೆನ್ನಾಗಿದೆ, ಕ್ರೇಜಿ ಅಂತ ಅಂದ್ಕೊಳ್ಳಿ. ಹಾಂ, ಫುಲ್ಲು ಎಲ್ಲ ಒಂದೊಂದು ಇದೆ ಬಲೆ ಗೈಸ್. ಈಗ ಹೋಗ್ತಾ ಇರೋದೆ, ಎಲ್ಲ ಬೋಟೆಲ್ಲ ರೆಡಿ ಆಗ್ತಾ ಇದೆ, ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಗಲೇ 1 hour ಸೈಡಲ್ಲೆಲ್ಲ ಮೀನಿಗೆ ಅಲೋ ಮಾಡಿದ್ದಾರಂತೆ ಫಿಶ್ ಹಿಡಿಲಿಕ್ಕೆ. ಬಟ್ ಇನ್ನು ನಮ್ಮ ಸೈಡಲ್ಲಿ ಮ್ಯಾಂಗ್ಳೂರು ಮತ್ತು ಉಡುಪಿ ಸೈಡಲ್ಲೆಲ್ಲ ಅಲೋ ಮಾಡಿಲ್ಲ. ಎಲ್ಲ ಬೋಟೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬೋಟ್ ಎಷ್ಟಿದೆ ಅಂತಂದರೆ ಸಿಕ್ಕಾಪಟ್ಟೆ ಬೋಟ್ಗಳಿವೆ. ಜೋರು ಮಳೆ ಬರ್ತಾ ಇದೆ. ನಾನು ಈ ಬೋಟಲ್ಲಿ ಯಾವುದೋ ಒಂದು ಬೋಟಲ್ಲಿ ಎತ್ತಿಟ್ಕೊಂಡು ಮುಟ್ಟಿ ಫೋಟೋ ತೆಗೆಸ್ಕೊಂಡಿದ್ದೀನಿ. ಒಳಗಡೆ ಕೂಡ ಹತ್ತಿದ್ದೀನಿ. ಒಂಥರ ಕ್ರೇಜಿ ಇರುತ್ತೆ ಒಳಗಡೆ. ಬನ್ನಿ ಬೋಟ್ ಒಳಗಡೆ ಹೋಗಿ ಏನೇನು ಮಾಡ್ತಾರೆ ನೋಡೋಣ. ನೋಡಿ, ಹಾಯ್. ಕೌನ್ ಸಾ ಲ್ಯಾಂಗ್ವೇಜ್? ಯಾವುದು? ಕನ್ನಡ ಮಾತಾಡ್ತೀರಾ? ಹಾಂ, ಕನ್ನಡ. ಹೆಂಗಣ್ಣ ಕೆಲಸ? ಏನು ಮಾಡ್ತಾ ಇದ್ದೀರಿ ಈಗ? ಕೆಲಸ ಮಾಡ್ತಿದ್ರು. ಏನು ಕೆಲಸ? ಬಲಿ ಕೆಲಸ. ಎಷ್ಟು ಕೊಡ್ತಾರೆ ದಿನಕ್ಕೆ? ಇಲ್ಲ, ಪರ್ಸೆಂಟೇಜ್. ಪಡ್ಡೆ ಹೋದಾಗ ಮಾತ್ರ. ಬಡ್ಡೆ ಅಂತಂದರೆ? ಬಡ್ಡೆ ಅಂದರೆ ಹೊರಗಡೆ ಮೀನು ಹಿಡಿಯಕ್ಕೆ ಹೋದಾಗ 1 ವಾರ 2 ವಾರ ಮೀನಲ್ಲೇ ಹಿಡಿತಾನೆ ಇರ್ತೀರಾ? ಹೌದೌದು. ಎಷ್ಟಾಗ ಬೋಟು? ಅಂದಾಜು ಎಷ್ಟು ಬೋಟ್ ಇರ್ಬೋದು? ಇದೊಂದು 3,000 ಮೇಲೆ. 3,000 ಮೇಲೆ ಬೋಟ್ಗಳು? 3,000 ಮೇಲೆ ಬೋಟ್ಗಳಿದಂತೆ. ಮಲ್ಪೆ ಬರಬೇಕು ಅಂದ್ಕೊಂಡಿದ್ದೆ, ಬಂದೆ. ಚೆನ್ನಾಗಿದೆ ವೆದರೆಲ್ಲ. ನಿಮ್ಮ ಹೆಸರು? ಮಾಸ್ತಿ. ನೋಡಿ, ಮಾಸ್ತಿ ಅಂತ ಅವ್ರ ಹೆಸರು. ಬೋಟ್ ಮೇಲೆ ಬಂದಿದ್ದೀನಿ. ಅಣ್ಣ ಯಾವುದು ಅದು? ಅದೇನು ಒಳಗಡೆದು? ಅದು ಒಳಗಡೆ ಕ್ಯಾಬಿನ್ ಡ್ರೈವರ್ದು. ಏನಂತಾರೆ ಓಡ್ಸೋರ್ಗೆ? ಏನಂತಾರೆ? ಡ್ರೈವರ್ ಅನ್ನೋದಾ? ತಾಂಡ್ಲ. ನೀವು ಎಲ್ಲಿಯವರು? ಇಂಥ. ಈಗ ಬಲೆ ಮಾಡೋಕ್ಕೇನಿಲ್ಲ ದುಡ್ಡು? ಇಲ್ಲ. ಹಾಂ, ಬೋಟ್ ನಿಮ್ದೇನಾ? ಹಿಂಗೆ ಮಾತ್ರ ಚೆನ್ನಾಗಿದೆ. ಬೋಟ್ ಮುಂದೆ ಮೇಲೆ ಎಲ್ಲ ಇದೆ ನೋಡಿ. ಒಂಥರ ಕ್ರೇಜಿ. ಇವತ್ತೊಂದು ವ್ಲಾಗ್ನ ಕಂಟಿನ್ಯೂ ಮಾಡಬೇಕು. ಇಲ್ಲಿಗೆ ಬಂದೆ ನೋಡಿ. ಇಲ್ಲೇನಾದರೂ ಅಕಸ್ಮಾತ್ ಕಾಲು ಹಾಕಿತ್ತು ಅಂತಂದರೆ ಅಮಾರೆ ಕಾಲು ಹಾಕಿ ಒಳಗಡೆ ಬಿಟ್ಟು ಅಂತಂದರೆ ಇನ್ನು ಎಲ್ಲ ಅವ್ರ ಥರನೇ ಎಲ್ಲರೂ ಕುಮಟಾದಿಂದ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಬರ್ತಾರೆ. ಮಳೆ ನೀರು ಬಂದು ಸಮುದ್ರಕ್ಕೆ ಹೋಗ್ತಾ ಇದೆ. ಒಂಥರ ಕ್ರೇಜಿ. ಅಲ್ಲಿಂದ ಬರೋಣ. ಆ ರೋಡ್ ಓಪನ್ ಇತ್ತು, ಬಟ್ ಆ ರೋಡು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೋ ಗುಂಡಿ ಅದು ಇದು ಅಂದ್ಕೊಂಡು. ಇಲ್ಲೊಂದು ನಾನೊಂದ್ಸಲ ಮೀನು ಹಿಡಿಯೋಕ್ಕೆ ಬಂದಾಗ ಇಲ್ಲೊಬ್ರಿಗೆ ಕಾಲು ಏಟ್ ಮಾಡ್ಕೊಂಡಿದ್ರು. ಅವ್ರ ಅಂಗಡಿಯವ್ರು ಇಲ್ಲೇ ಇದ್ದಾರೆ. ಓಪನ್ ಮಾಡಿದರೆ ಏನಾದರೂ ತಿನ್ನೋಣ, ಇಲ್ಲ ಅಂತಂದರೆ ಹಂಗೆ ಬರೋಣ. ಬನ್ನಿ ಹೋಗೋಣ. ಮಳೆ ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡಬೇಕು. ಬಟ್ ಎಲ್ಲರೂ ಇದ್ದಾರೆ ಗೈಸ್ ಅಂತ ಅಂದರೆ ಅವರವರು
ಎಲ್ಲರೂ ವ್ಲಾಗಿಂಗ್ ಮಾಡ್ಕೊ ಬಂದರೆ ಯಾರಿದು ಅಂತ ಅಂದ್ಬಿಟ್ಟು ನನ್ನೇ ಎಲ್ಲರೂ ನೋಡ್ತಾರೆ. ಇರಲಿ, ಎಲ್ಲರ ಮಧ್ಯೆ ನಾವು ಹೋಗೋದೇ ಒಂಥರ ಕ್ರೇಜಿ. ಬನ್ನಿ ಹೋಣ. ಇವ್ರಿಗೆ ಒಂದೊಂದು ಬೋಟ್ಗೆ ಒಬ್ಬೊಬ್ಬರೇ ಮಾತಾಡ್ಕೊಂಡು ಬರ್ತಾರೆ. ಹಾಯ್ ಹಾಯ್ ಹಾಯ್. ವಯಸ್ಸಲ್ಲಿ ನೋಡೇ ಇಲ್ಲ. ನಾನು ಇಲ್ಲೆಲ್ಲೋ ಬಂದು ತಗೊಳ್ಕೊಂಡ್ಬಿಟ್ಟಿದ್ದೀನಿ. ಅವರೆಲ್ಲ ಮಾತಾಡ್ದವ್ರೆ. ಒಂಥರ ಕ್ರೇಜಿ ಅಂದ್ಕೊಳ್ಳಿ ಈ ಥರ ವ್ಲಾಗಿಂಗ್ ಮಾಡ್ಕೊಂಡು ಹೋಗೋದು. ಇನ್ಮೇಲೆ ಎಲ್ಲ ಕಡೆ ಹೋಗ್ತೀನಿ, ಒಂದು ಬಿಡಲ್ಲ, ಎಲ್ಲ ಸ್ಟೇಟ್ ಕಂಪ್ಲೀಟ್ ಮಾಡ್ತೀನಿ. ಇವತ್ತು ಮಲ್ಪೆಗೆ ಬಂದಿದ್ದೀನಿ. ದುಡ್ಡು ಮಾಡಬೇಕು, ಅಪ್ಪ ಅಮ್ಮಂಗೆ ಖರ್ಚು ಮಾಡಬೇಕು, ಎಂಜಾಯ್ ಮಾಡಬೇಕು. ದುಡ್ಡು ಮಾಡಬೇಕು, ಅಪ್ಪ ಅಮ್ಮಂಗೆ ಖರ್ಚು ಮಾಡಬೇಕು, ಲೈಫ್ನ ಬೇರೆ ಕಡೆ ಸ್ಪೆಂಡ್ ಮಾಡಬೇಕು ಅಷ್ಟೇ. ಈಗ ಒಂದು ಇಲ್ಲಿ ಏನಾದರೂ ತಿನ್ನೋಣ. ತಿನ್ನಲಿಕ್ಕೆ ಎಂಥದ್ದು ಇಲ್ಲ. ಕ್ಲೋಸ್ ಮಾಡ್ಕೊಂಡಿರ್ಬೇಕು ಅವರು. ಇಲ್ಲಿ ಮೊದಲು ಒಬ್ಬರು ಅಂಗಡಿ ಹಾಕಿದ್ರು, ಅಂದರೆ ಅದೇ ಥರ ಪೆಟ್ಟಿ ಅಂಗಡಿ ಹಾಕಿದ್ರು. ಅವ್ರು ಕ್ಲೋಸ್ ಮಾಡಿಬಿಟ್ಟಿರ್ಬೇಕು. ಅಲ್ಲೆಲ್ಲ ಕುರ್ಕುರೆಲ್ಲ ತಿಂತಿದೆ ಮೊದಲು. ಎಲ್ಲ ಐಟಮೇ ಇಲ್ಲ, ಎಲ್ಲ ಪಾನ್ ಪರಕ್ಕು, ಬೀಡ. ಗೈಸ್ ನೀವು ನಂಬೋದಿಲ್ಲ, ಇಲ್ಲಿ ಏನಾದರೂ ಫಿಶ್ ಮಾರಬೇಕಾದ್ರೆ, ಫಿಶ್ಶು ಬರಬೇಕಾದ್ರೆ ಬರೀ ಟೀ ಅಂಗಡಿ ಇಟ್ಟವನೇ 2-3 ಲಕ್ಷ ಸಂಪಾದನೆ ಮಾಡ್ತಾನೆ. ಅಷ್ಟು ಫೇಮಸ್ ಈ ಜಾಗ ನೋಡಿ. ಎಲ್ಲ ನಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ. ಸೀವಾಕ್ ಹೋಗಿ ಮತ್ತೆ ಬರೋಣ ಆಯಿತಾ? ಸೀವಾಕ್ ಹೋಗೋಣ. ಸೀವಾಕಲ್ಲಿ ಏನೇನಿದೆ ನೋಡೋಣ, ಮತ್ತೆ ರಿಟರ್ನ್. ಗೈಸ್ ಈಗ ನಾನು ಆಗ್ತಿದೆ ಮೊಬೈಲು. ಒಂದು ಮೊಬೈಲ್ ಚೇಂಜ್ ಮಾಡಬೇಕು. ನಿಶಾಂತ್ ಕಲ್ಮಡಿ ಅವ್ರಿಗೆ ಸತ್ತೋಗಿದ್ದಾರೆ ಬಾಬಾ. ಸತ್ತೋಗಿದ್ದಾರೆ ಅಂತ ಅನ್ಬಾರ್ದು, ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಉಡುಪಿ ಓಷನ್ ಸ್ಪೈಸ್ ಲಿಮಿಟೆಡ್, ಇದು ಆ್ಯಕ್ಚುಲಿ ಇದು ಡಿಫೆನ್ಸಿಗೆ ಬರ್ತದೇನೋ ಗೊತ್ತಿಲ್ಲ. ಡಿಫೆನ್ಸಿಗೆ ಅಥವಾ ಬೇರೆ ಬೇರೆ ಇದಕ್ಕೆ ಬರ್ತದೆ ಗೊತ್ತಿಲ್ಲ. ಇವರೆಲ್ಲ ನೋಡಿ, ಎಲ್ಲ ನನ್ನೇ ನೋಡ್ತಾರೆ, ನಾನು ಅವ್ರು ನೋಡ್ತೀನಿ. ಅವರೆಲ್ಲ ನನ್ನ ನೋಡಿದ್ರೆ ನಾನು ಅವ್ರನ್ನೂ ನೋಡ್ತೀನಿ. ಕ್ರೇಜಿ ಇರುತ್ತೆ. ಈಗ ಸೀವಾಕ್ ಹೋಗೋಣ. ಸೀವಾಕ್ ಹೋಗಿ ನನ್ನ ಹಿಂದೆ ಎಲ್ಲ ಕಾಣಿಸ್ತಿದೆಯಲ್ಲ, ಅದೇ ಸೀವಾಕು. ಆ ಕಡೆ ಕಾಣಿಸ್ತಿರೋದೇ ಸೀವಾಕು. ಆ ಸೀವಾಕ್ಗೆ ನಾವೀಗ ಹೋಗಬೇಕು. ಹೋಗಿ ಮೊದಲು ಇಲ್ಲಿ ಲೈಕ್ ಎಲ್ಲ ಬಂದಾಗ ಈ ಥರ ಫುಡ್ ಸ್ಟಾಲ್ಗಳಿದೆಯಲ್ಲ, ಈ ಸ್ಟಾಲ್ಗಳಲ್ಲಿ ಇದೆಲ್ಲ ಮಾಡ್ತಿದ್ರು. ಲೈಕ್ ತಿನ್ನೋ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಿದ್ರು. ಮೊದಲು ಒಳ್ಳೆ ವ್ಯಾಪಾರ ಆಗ್ತಾಯಿತ್ತು. ಈಗ ನೋಡಿ ಗೈಸಲ್ಲಿ ಫುಲ್ಲು ಸಮುದ್ರ, ಲೈಕ್ ಸಮುದ್ರ ಫುಲ್ಲು ಅಲೆಗಳು. ಯಪ್ಪ ಎಷ್ಟು ಜೋರಾಗಿ ಅಲೆಗಳು ಬರ್ತಾಯಿದೆ ಅಂತಂದರೆ ಸೀವಾಕ್ ಹೋಗಿ ತೋರಿಸ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ಜೋರು ಅಲೆಗಳು ಬರ್ತಾಯಿದೆ. ನಾನೀಗ ಇರೋದು ಮಲ್ಪೆಲಿ ಎಲ್ಲಿ ಅಂತ ಅಂದರೆ, ಈಗ ನಾನು ಏನು ಅಲೆ ಗೊತ್ತಾ ಗೈಸ್? ಮೈ ಗಾಡ್, ತೋರಿಸ್ತೀನಿ, ನೀವೇ ತಂಗಾಯ್ತೀರಾ. ಫುಲ್ಲು ಗಾಳಿ ಅಂದರೆ ಗಾಳಿ. ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ, ಫುಲ್ಲು ಅಲ್ಲಿ. ಯಾಕಂತಂದರೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ಬಂದಿದ್ದಾರೆ, ಸೀವಾಕ್ಕೆ ಬಂದಿಲ್ಲ ಅವರು. ನಮ್ಮ ಅಪ್ಪ ಅಮ್ಮ ನೋಡಿ, ಕ್ರೇಜಿ ಅನ್ಕೊಳ್ಳಿ ಗೈಸ್. ನಾನೀಗ ಇರೋದು ಮಲ್ಪೆ ಬೀಚಲ್ಲಿ ಗೈಸ್. ನೋಡಿ, ಈಗ ಯಾರನ್ನೂ ಅಲೋ ಮಾಡಲ್ಲ ಇಲ್ಲಿ ಯಾರನ್ನೂ ಬರೋದಕ್ಕೆ. ಬಟ್ ನಾನು ಬಂದಿದ್ದೀನಿ. ಅಂದರೆ ಆಟಾಡಲಿಕ್ಕೆಲ್ಲ ಇಲ್ಲ, ಫುಲ್ಲು ಜೋರು ಮಳೆ. ಪಾಪ ಅಲ್ಲೊಂದು ನಾಯಿ ತಗೊಳ್ಕೊಂಬಿಟ್ಟಿದೆ, ಬರೋಕ್ಕೆ ಒದ್ದಾಡ್ತಿದೆ. ಸಿಕ್ಕಾಪಟ್ಟೆ ಬೋಟ್ಗಳು ಕಾಣಿಸ್ತಿದ್ದವು. ಈಗ ಒಂದು ಬೋಟು ಇಲ್ಲ, ಬಿಕಾಸ್ ಎಷ್ಟು ಜೋರು ಅಲೆ ಅಂತ ಅಂದರೆ ಅಲ್ಲಿ ಒಬ್ರಿಗೆ ಹೋಗ್ತಾ ಇದ್ದಾರಲ್ಲ, ಇದು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹಾಯ್ ಅಂತ ಇದ್ದಾರೆ. ಬಂದರು ಅವರು ಬರ್ತಾ ಇದ್ದಾರೆ. ಸಖತ್ತಾಗಿದೆ ಮಾತ್ರ ಮಲ್ಪೆ.
ನೋಡಿ ಗೈಸ್, ಅಲೆ ಅಲೆ ನೋಡಿ ಎಷ್ಟು ಜೋರು ಅಲೆ ಅಂತ ಅಂದರೆ ಸಿಕ್ಕಾಪಟ್ಟೆ ಕ್ರೇಜಿ ನೋಡಿ. ಬರ್ತಾ ಇದ್ದಾರೆ. हाय भाई, हाय हाय, हेलो हाय. बहुत मेहनत कर रहे हैं, थोड़ा बहुत फॉलोवर बढ़ा दीजिए. आप कहाँ से हो भैया? वेस्ट बंगाल. पूरा का पूरा वेस्ट बंगाल बीच देखने के लिए आए क्या? बहुत अच्छा जगह है आपकी. इधर बेंगलुरु में आजू बाजू में है, उड़पी में आके घूम सकते हैं. घूमने का जगह बढ़िया है, बढ़िया है. उड़पी में बहुत महंगी महंगी जगह है. बहुत अच्छा अच्छा इधर. और किधर मतलब ಈ ಮಲ್ಪೆ ब्रह्मावर है, ब्रह्मावर का टापू है. नहा सकते किधर है? हाँ नहा सकते. यही टाइम में नहा नहीं सकते. अभी बारिश का टाइम, बारिश है ना इसलिए. हमारा है ना उसकी दोने बिरयानी. हाँ दोने बिरयानी अब मालूम है, अभी नया हुआ ना. हाँ ग्रैंड. हाँ उधर काम करना है क्या? वो बाजू में एक स्मोक्ड बीबीक्यू है, पता है ना? हाँ हमारे दोस्त भी है नेट है. कैसे मणिपाल? मणिपाल मैं इधर ही रहता था. हम ब्लॉगिंग करने का है, इसे देखा इसलिए आया. ओके ठीक है भाई, सब्सक्राइब करो हमका, हमारा चैनल मिस्टर डैन व्लॉग. डैन व्लॉग सब्सक्राइब करो. बनी ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋಣ ಯೂಟ್ಯೂಬ್ पर. हाँ यूट्यूब. अच्छा मोबाइल डालेगा ना आप? हाँ डाला. लाइव चल रहा है क्या? लाइव नहीं. थैंक यू. पूरा का पूरा शेयर करो, फॉलो करो. बाय बाय ಗೈಸ್. ಈಗ ಇಂಥ ಒಂದು ಬ್ಯೂಟಿಫುಲ್ ಪ್ಲೇಸಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತೀನಿ. ಯಾಕಂತಂದರೆ ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ಒಂದು ಜಾಗ ಇರಬೇಕು ಗೈಸ್ ನಮಗೆ ಅಂತ. ಆ ಜಾಗಕ್ಕೆ ಬಂದರೆ ನಾವು ಎಲ್ಲ ಮರ್ತೋಯ್ತೀವಿ. ಲೈಕ್ ಒಂದು ಪ್ರೈವೇಟ್ ಸ್ಪೇಸ್ ಥರ. ನನಗೆ ಮಣಿಪಾಲೇ ಇಷ್ಟ. ಮಣಿಪಾಲ್ ಬಿಟ್ಟರೆ ಮಲ್ಪೆಲಿ ಇದೇ ಜಾಗ. ಲೈಕ್ ಅಲ್ಲಿ ಒಂದು ಕಪಲ್ಸ್ ನಿಂತಿದ್ದಾರಲ್ಲ ಅವ್ರ ಹತ್ರ ಅದು ಹಾಸ್ಪಿಟಲ್ ನಾನು ಇರ್ತಿದ್ದು. ಅದು ಬಿಟ್ಟರೆ ಸೀವಾಕ್ ಫುಲ್ಲು ಇದು ಅಂದ್ಕೊಳ್ಳಿ. ಈ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಬಿಕಾಸ್ ಆಫ್ ಅಲೆಗಳು ತುಂಬ ಜೋರು. ಈಗ ಇಂಥ ಒಂದು ಜಾಗಕ್ಕೆ ಬಂದು ನಿಮಗೆ ಇಂಥ ಜಾಗ ತೋರಿಸ್ತಾ ಇದ್ದೀನಿ. ಹೊಯ್ಸಳದವರು ಇಲ್ಲೇ ಇರ್ತಾರೆ. ಒಂದು ದಿವಸ ಏನಾಗಿತ್ತು ಗೊತ್ತಾ, ನನ್ನ ಫೇವ್ರೇಟ್ ಜಾಗ ಅಂತ ಅಂದ್ಬಿಟ್ಟು 1-2 ಗಂಟೆಗೆ ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ 7 ಗಂಟೆಗೆ ಬಂದೆ. ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟಿದ್ದೀವಿ. ಬೈಕ್ ಹಾಕ್ಬಿಟ್ಟು ಕೂತಿದ್ದೀನಿ. ಪೊಲೀಸ್ ಬಂದ್ಬಿಟ್ರು 1 ಗಂಟೆ ಮಧ್ಯರಾತ್ರಿ 1 ಗಂಟೆಗೆ ಪೊಲೀಸ್ ಬಂದ್ಬಿಟ್ರು. ಲಾಕ್ ಹಾಕೊಂಬಿಟ್ಟು ಪಿಟಿ ಕೇಸ್ ಹಾಕ್ತವ್ರೆ. ಬರ್ಸ್ಕೊಂಡ್ರು, ಫೋನ್ ತೋರಿಸಿದ್ರು. ನಾನು ಫೋನ್ ಎತ್ಕೊಂಡು ಅದು ರಂಪರಮಣ ಆಗ್ಬಿಟ್ಟು ಆಮೇಲೆ 2 ಗಾಡೀಲಿ ಬಂದಿದ್ವಿ. ಆಮೇಲೆ ಹೊಟ್ಟೋದ್ವಿ. ಮತ್ತೆ ಸೈಕ್ ಅಂದ್ಕೊಳ್ಳಿ. ಏನೇನೇನೋ ಮಾಡ್ತೀವಿ ಈ ಏಜಲ್ಲಿ. ಬಟ್ ಏನೇ ಮಾಡಿದ್ರು ಸೇಫಾಗಿರಿ, ಹುಷಾರಾಗಿರಿ. ಗೈಸ್ ಇವತ್ತಿನ ವ್ಲಾಗು ಚೆನ್ನಾಗಿದೆ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಎಲ್ಲೆಲ್ಲಿ ಏನೇನು ಬೇಕು ಕಮೆಂಟ್ ಮಾಡಿ. ಹೋಗೋಣ. ನನಗೆ ಹತ್ರ ಇತ್ತು ಅಂತ ಮಲ್ಪೆಗೆ ಹೋಗಿದ್ದೀನಿ. ಅಲ್ಲಿ ಫುಡ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಏನು ಮಾಡೋಣ ಏನಾದರೂ ಮಾಡೋಣ. ಹೋಗಿ ಎಲ್ಲಾದರೂ ತಿನ್ಕೊಂಡು ಬರೋಣ. ಓಕೆ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಖಂಡಿತ ನೆಕ್ಸ್ಟು ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಫುಲ್ಲು ಮಳೆ ಗೈಸ್. ಎಷ್ಟು ಮಳೆ ಗೊತ್ತಾ ಅಯ್ಯಪ್ಪ. ನಿಮಗೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಅಂತ ಜಾಗ. ಮಳೆಗಾಲ
ಬರಬಾರ್ದು ಅಂತಾರೆ. ಬೀಚ್ಗೆ ಆ್ಯಕ್ಚುಲಿ ಮಳೆಗಾಲದಲ್ಲೇ ಬರಬೇಕು, ಬಟ್ ಆಟಾಡೋಕ್ಕಾಗಲ್ಲ. ಕ್ರೇಜಿ ವ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಂಡೇ ಇಲ್ಲ ಗಾಯ್ಸ್, ಸಮುದ್ರಕ್ಕೆ ಎಂಡೇ ಇಲ್ಲ. ಅಯ್ಯಪ್ಪ, ಬನ್ನಿ ಹೋಗೋಣ. ಎಂತ ಲೈಫಲ್ಲೇ ಬೆಸ್ಟ್ ದಿನ ಆಯ್ತು ಇವತ್ತು. ಕ್ರೇಜಿ ಚೆನ್ನಾಗಿತ್ತು. ಇದಕ್ಕೆ ನಾನು ಟ್ರಾವೆಲಿಂಗ್ ಅಂದರೆ ಅಷ್ಟು ಇಷ್ಟಪಡೋದು. ಬನ್ನಿ ಹೋಗೋಣ. ಬಾಯ್ ಬಾಯ್.